प्रियछात्राः संस्कृतकक्षां स्वागतम्। अहं गणपति हेगडे संस्कृत अध्यापकः हिमांशुज्योतिकलापीठ मल्लेश्वरम्। अद्य अहं ज्ञानदीपः इति पाठं बोधयामि। दशमकक्षायाः पुस्तके अस्ति ज्ञानपीठं ज्ञानदीपः इति पाठः। ज्ञानदीपः ज्ञान ಅಂದರೆ ನಾಲೆಡ್ಜ್ ಅಂತ ಅರ್ಥ. ದೀಪ ಅಂದರೆ ಲ್ಯಾಂಪ್. ಜ್ಞಾನದೀಪ ಅಂದ್ರೇನು? ಜ್ಞಾನ ಇತಿ ದೀಪಂ ಅಂತ, ದೀಪ ಅಂತ, ಜ್ಞಾನವೇ ದೀಪ. ಹಾಗಂದ್ರೇನು? ತುಂಬ ನಾಲೆಡ್ಜನ್ನು ಹೊಂದಿರೋದು. ಒಬ್ಬ ವ್ಯಕ್ತಿ ತುಂಬ ರೀತಿಯಾಗಿ ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದು, ಅಗಾಧವಾದ ಪಾಂಡಿತ್ಯವನ್ನು ಹೊಂದಿದರೆ ಅವನನ್ನು ಜ್ಞಾನದೀಪ ಅಂತ ಕರಿತೀವಿ. ಜ್ಞಾನಂ ಇತಿ ದೀಪಃ ಕರ್ಮಧಾರಯ ಸಮಾಸಃ. ಮಹಾಕವಿರ್ದಂಡಿ ಸಂಸ್ಕೃತಂ ನಾಮ ದೈವೀ ವಾಕ್ ಅನ್ವಾಖ್ಯಾತ ಮಹರ್ಷಿಭಿಃ ಇತ್ಯಾಹ. ಮಹಾಕವಿಃ ದಂಡಿ ವಿಸರ್ಗರೇಪಾದೇಶ ಸಂಧಿಃ. ಮಹಾಕವಿ ದಂಡಿ. ದಂಡಿ ಅನ್ನೋದು ಕವಿಯ ಹೆಸರು. ಮಹಾಕವಿಯವನು, ಗ್ರೇಟ್ ಪೊಯೆಟ್. ಸಂಸ್ಕೃತಂ ನಾಮ ದೈವೀ ವಾಕ್ ಅನ್ವಾಖ್ಯಾತ ಮಹರ್ಷಿಭಿಃ ಇತಿ ಆಹ. ಸಂಸ್ಕೃತ ಎಂದರೆ ದೇವವಾಣಿ, ಅದಕ್ಕೆ ದೇವಭಾಷಾ ಅಂತ ಕರೀತೀವಿ ಸಂಸ್ಕೃತವನ್ನು. ಸಂಸ್ಕೃತ ಎಂದರೆ ದೇವವಾಣಿ. ಅನ್ವಾಖ್ಯಾತ ಮಹರ್ಷಿಭಿಃ, ಮಹರ್ಷಿಗಳಿಂದ ಈ ರೀತಿ ಹೇಳಲ್ಪಟ್ಟಿದೆ, ದೇವವಾಣಿ ಎಂದು ಹೇಳಲ್ಪಟ್ಟಿದೆ. ಸಂಸ್ಕೃತ ಭಾಷೆಯನ್ನು ದೇವಭಾಷಾ ಅಂತ ಕರಿತೀವಿ. ಆಮೇಲೆ ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್, ಎಲ್ಲ ಭಾಷೆಗಳ ತಾಯಿ ಅಂತ ಕರಿತೀವಿ. ಸುರಭಾರತಿ ಅಂತ ಕರಿತೀವಿ. ದೈವಿ ವಾಕ್ ಅನ್ವಾಖ್ಯಾತ ಮಹರ್ಷಿಭಿಃ, ಮಹರ್ಷಿಗಳಿಂದ ದೇವವಾಣಿ ಎಂದು ಕರೆಯಲ್ಪಟ್ಟಿದೆ ಅಂತ ಮಹಾಕವಿ ದಂಡಿ ಹೇಳಿದ್ದಾರೆ. ಇತಿ ಆಹ ಎಣ್ಸಂಧಿ ಇತ್ಯಾಹ. ಮಹರ್ಷಿಭಿಃ ಪುಲ್ಲಿಂಗ ತೃತೀಯ ವಿಭಕ್ತಿ ಬಹುವಚನಂ. ಅನಯ ದಿವ್ಯ ಭಾಷೆಯ ಕಾವ್ಯಾದೀನ್ ವಿರಚಯ್ಯ ವಾಲ್ಮೀಕಿ ವ್ಯಾಸ ಭಾಸ ಕಾಳಿದಾಸ ಬಾಣಾದಯೋ ಮಹಾಕವಯಃ ಆಚಂದ್ರಾರ್ಕಂ ಕೀರ್ತಿಂ ಆರ್ಜಯನ್. ಅನಯ ದಿವ್ಯ ಭಾಷೆಯ, ಈ ದಿವ್ಯವಾದ ಭಾಷೆಯಿಂದ, ಪವಿತ್ರವಾದಂತಹ ಭಾಷೆಯಿಂದ, ಕಾವ್ಯಾದೀನ್ ವಿರಚಯ್ಯ, ಕಾವ್ಯ ಮುಂತಾದವುಗಳನ್ನು ರಚಿಸಿ, ವಾಲ್ಮೀಕಿ ವ್ಯಾಸ ಭಾಸ ಕಾಳಿದಾಸ ಬಾಣಭಟ್ಟ, ಇದೆಲ್ಲ ಸಂಸ್ಕೃತ ಕವಿಗಳ ಹೆಸರು. ವಾಲ್ಮೀಕಿ ವ್ಯಾಸ ಭಾಸ ಕಾಳಿದಾಸ ಬಾಣ ಮುಂತಾದ ಮಹಾಕವಿಗಳು, ಗ್ರೇಟ್ ಪೊಯೆಟ್ಸ್. ಆಚಂದ್ರಾರ್ಕಂ ಕೀರ್ತಿಂ ಆರ್ಜಯನ್, ಸೂರ್ಯ ಚಂದ್ರರು ಇರುವ ತನಕನೂ ಸಹ ಅವರು ಕೀರ್ತಿಯನ್ನು ಗಳಿಸಿದ್ದಾರೆ. ಆಚಂದ್ರಾರ್ಕಂ ಇಲ್ಲಿ ಸಮಾಸ ಆಗುತ್ತೆ. ಚಂದ್ರ ಅರ್ಕ ಪರ್ಯಂತಂ ಅವ್ಯಯೀಭಾವ ಸಮಾಸ. ಚಂದ್ರ ಪ್ಲಸ್ ಅರ್ಕ ಸವರ್ಣ ದೀರ್ಘ ಸಂಧಿನೂ ಇದೆ ಇಲ್ಲಿ. ಅರ್ಕ ಅಂದರೆ ಸೂರ್ಯ ಅಂತ ಅರ್ಥ, ಚಂದ್ರ ಅಂದರೆ ಶಶಾಂಕ. ಕೀರ್ತಿಂ ಆರ್ಜಯನ್, ಕೀರ್ತಿಯನ್ನು ಗಳಿಸಿದ್ದಾರೆ. ಪ್ರಾಚೀನ ಕವಯಃ ಯಥಾ ಸುರಭಾರತ್ಯಾಃ ಸೇವಾಂ ಕೃತ್ವಾ ಜನ್ಮ ಸಾರ್ಥಕ್ಯಂ ಪ್ರಾಪ್ನುವನ್ ತಥಾ ಅರ್ವಾಚೀನಾಃ ಕವಯೋಪಿ. ಪ್ರಾಚೀನ ಕವಯಃ ಅಂದರೆ ಹಿಂದಿನ ಕವಿಗಳು, ಹಿಂದಿನ ಕಾಲದ ಕವಿಗಳು, ಯಥಾ ಹೇಗೆ, ಸುರಭಾರತ್ಯಾಃ ಸೇವಾಂ ಕೃತ್ವ ಸುರಭಾರತಿಯ ಸೇವೆಯನ್ನು ಮಾಡಿ. ಸುರಭಾರತಿ ಅಂದರೆ ಸಂಸ್ಕೃತ ಭಾಷೆ, ದೇವಭಾಷೆ. ಸುರಃ ಅಂದರೆ ದೇವ ಅಂತ ಅರ್ಥ. ಸೇವೆಯನ್ನು ಮಾಡಿ ಜನ್ಮ ಸಾರ್ಥಕ್ಯಂ ಪ್ರಾಪ್ನುವನ್, ಜನ್ಮವನ್ನು ಸಾರ್ಥಕಪಡಿಸಿಕೊಂಡರೋ, ತಥಾ ಹಾಗೆಯೇ ಅರ್ವಾಚೀನಾಃ ಕವಯೋಪಿ ಅಂದರೆ ಆಧುನಿಕ ಕವಿಗಳು ಸಹ ಈ ಸಂಸ್ಕೃತ ಭಾರತೀಯ ಸೇವೆಯನ್ನು ಮಾಡಿ ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುತ್ತಿದ್ದಾರೆ ಅಂತ ಅರ್ಥ. ತೇಷು ಮುಕುಟಮಣಿರಿವ ವಿರಾಜತೆ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯಃ. ಅವರಲ್ಲಿ, ಆಧುನಿಕ ಕವಿಗಳಲ್ಲಿ, ಮುಕುಟಮಣಿರಿವ ಅಂದರೆ ಮುಕುಟ ಅಂದರೆ ಕಿರೀಟಂ ಅಂತ ಅರ್ಥ. ಕಿರೀಟದ ಮಣಿಯಂತೆ ವಿರಾಜತೆ ಶೋಭಿಸುತ್ತಿದ್ದಾರೆ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯಃ. ಸತ್ಯವ್ರತ ಶಾಸ್ತ್ರಿ ಮಹೋದಯರು ಮುಕುಟದಂತೆ, ಆಧುನಿಕ ಕವಿಗಳಲ್ಲಿ ಕಿರೀಟದಂತೆ ಶೋಭಿಸುತ್ತಿದ್ದಾರೆ ಅಂತ ಅರ್ಥ. ಅವರ ಬಗ್ಗೆ ಈ ಪಾಠ ಇರೋದು. ಜ್ಞಾನದೀಪ ಅಂತ ಹೇಳಿರೋದು ಸಹ ಸತ್ಯವ್ರತ ಶಾಸ್ತ್ರಿ ಮಹೋದಯರ ಬಗ್ಗೆ. ಏತಸ್ಯ ಜನ್ಮ ಕ್ರಿಸ್ತಶಕ
1930तमे वर्षे सप्टेम्बर् मासस्य 29तमे दिनाङ्के अविभाजितभारतस्य लाहोर् नगरे अभवत्। एतस्य जन्म ಇವರ ಜನ್ಮವು ಕ್ರಿಸ್ತಶಕ 1930 30-19 वर्षे ಸೆಪ್ಟೆಂಬರ್ ಮಾಸಸ್ಯ ಸೆಪ್ಟೆಂಬರ್ ತಿಂಗಳಿನ 29ತಮೇ ದಿನಾಂಕೆ ಅಂದರೆ 29ನೇ ತಾರೀಕು ಅವಿಭಾಜಿತ ಭಾರತದ ಲಾಹೋರ್ ನಗರೇ ಅಭವತ್. ಲಾಹೋರ್ ನಗರದಲ್ಲಿ ಅವರ ಜನ್ಮ ಆಯಿತು. ಅವಿಭಾಜಿತ ಅಂದರೆ ಆವಾಗ ಡಿವೈಡ್ ಆಗಿರಲಿಲ್ಲ ಇಂಡಿಯಾ ಪಾಕಿಸ್ತಾನ, ಅದಕ್ಕೆ ಅವಿಭಾಜಿತ ಭಾರತಸ್ಯ ಲಾಹೋರ್ ನಗರದಲ್ಲಿ ಆಯಿತು. ಅಭವತ್ ಲಂಗ್ಲಕಾರ ಪ್ರಥಮ ಪುರುಷಃ ಏಕವಚನಂ. ಏತಸ್ಯ ಪಿತಾ ಪ್ರೊಫೆಸರ್ ಚಾರುದೇವ ಶಾಸ್ತ್ರಿ. ಇವರ ತಂದೆಯ ಹೆಸರು ಚಾರುದೇವ ಶಾಸ್ತ್ರಿ ಅಂತ ಹೆಸರು. ಮಾತಾ ರಾಮರಖಿ, ತಾಯಿಯ ಹೆಸರು ರಾಮರಖಿ ಅಂತ. ಅನಯೋಃ ದಂಪತ್ಯೋಃ ದ್ವಿತೀಯ ಪುತ್ರೋ ಅಯಂ. ಈ ದಂಪತಿಗಳ ಎರಡನೇ ಮಗ ಇವರು, ಸೆಕೆಂಡ್ ಸನ್ ಆಫ್ ಚಾರುದೇವ ಶಾಸ್ತ್ರಿ ಆ್ಯಂಡ್ ರಾಮರಖಿ. ಪುತ್ರೋ ಪ್ಲಸ್ ಅಯಂ ಇಲ್ಲಿ ಪೂರ್ವರೂಪ ಸಂಧಿ ಇದೆ. ಪುತ್ರ ಪ್ಲಸ್ ಅಯಂ ಅಂದರೆ ವಿಸರ್ಗ ಪೂರ್ವರೂಪ ಸಂಧಿ. ಪುತ್ರ ಅಂದರೆ ತನಯ, ಸುತಃ, ಸೂನು ಪರ್ಯಾಯ ಪದ. ಬಾಲ್ಯಾದಪಿ ಸಂಸ್ಕೃತ ಪರಿಸರೇ ಸಂವರ್ಧಿತಃ ಏಷಃ. ಬಾಲ್ಯದಿಂದಲೂ ಸಹ ಅಂದರೆ ಚಿಕ್ಕಂದಿನಿಂದಲೂ ಸಹ ಸಂಸ್ಕೃತ ಪರಿಸರದಲ್ಲಿ ಅವರು ಬೆಳೆದವರು. ಸಂವರ್ಧಿತಃ ಏಷಃ. ಬಾಲ್ಯಾದಪಿ ಇಲ್ಲಿ ಜಸ್ತ್ವ ಸಂಧಿ ಇದೆ. ಪಿತಾ ಚಾರುದೇವ ಶಾಸ್ತ್ರಿ ಮಹೋದಯಃ ಮಹಾವೈಯಾಕರಣಃ ಸನ್ ಅಭಿನವಪಾಣಿನಿಃ ಇತ್ಯೇವ ಪ್ರತೀತಃ. ತಂದೆಯವರು ಚಾರುದೇವ ಶಾಸ್ತ್ರಿ ಮಹೋದಯರು ಮಹಾವೈಯಾಕರಣಃ ಅಂದರೆ ದೊಡ್ಡ ವಿದ್ವಾಂಸರು, ವ್ಯಾಕರಣ ಪಂಡಿತರು. ಅಭಿನವ ಪಾಣಿನಿ ಇತ್ಯೇವ ಪ್ರತೀತಃ. ಅಭಿನವ ಪಾಣಿನಿ ಎಂದು ಅವರು ಪ್ರಸಿದ್ಧರಾಗಿದ್ದರು. ಇತಿ ಪ್ಲಸ್ ಏವ ಇತ್ಯೇವ ಎಣ್ಸಂಧಿ. ಪ್ರತೀತಃ ಅಂದರೆ ಪ್ರಸಿದ್ಧ ಅಂತ ಅರ್ಥ. ಅಭಿನವ ಪಾಣಿನಿ ಅಂತ ಅವರು ಪ್ರಸಿದ್ಧರಾಗಿದ್ದರು. ಏಷಃ ಮಹಾಭಾಗಃ ತಸ್ಮಿನ್ ಕಾಲೇ ಏವ ರಾಷ್ಟ್ರಪತಿ ಪುರಸ್ಕಾರಂ ಪಂಜಾಬ್ ಸರ್ವಕಾರಸ್ಯ ಶಿರೋಮಣಿ ಸಂಸ್ಕೃತ ಸಾಹಿತ್ಯಂ ಪ್ರಶಸ್ತಿಂ ಚ ಅಲಭತ. ಈ ಮಹೋದಯರು ತಸ್ಮಿನ್ ಕಾಲೇವ ಆ ಕಾಲದ ಇಲ್ಲಿಯೇ ರಾಷ್ಟ್ರಪತಿ ಪುರಸ್ಕಾರವನ್ನು ಪಂಜಾಬ್ ಸರ್ವಕಾರಸ್ಯ ಶಿರೋಮಣಿ ಸಂಸ್ಕೃತ ಸಾಹಿತ್ಯಂ ಪ್ರಶಸ್ತಿಂ ಚ ಅಲಭತ. ರಾಷ್ಟ್ರಪತಿ ಅವಾರ್ಡು ಸಿಕ್ಕಿತ್ತು ಅವರಿಗೆ. ಪಂಜಾಬ್ ಗೌರ್ಮೆಂಟಿಂದ ಶಿರೋಮಣಿ ಸಂಸ್ಕೃತ ಸಾಹಿತ್ಯ ಎನ್ನುವಂತಹ ಅವಾರ್ಡನ್ನು ಸಹ ಅವರು ಪಡೆದಿದ್ದರು. ಅಲಭತ ಲಂಗ್ ಪ್ರಥಮ ಏಕ. ಮಾತಾ ಅಪಿ ಸುಶೀಲಾ ಸರ್ವಗುಣ ಸಂಪನ್ನಾ ಸತಿ ಸಂಸ್ಕೃತ ಭಾಷಾಂ ಸಮ್ಯಕ್ ಜ್ಞಾತವತಿ ಆಸೀತ್. ತಾಯಿಯೂ ಸಹ, ತಾಯಿಯ ಹೆಸರು ತುಂಬ ಸುಶೀಲ ಅಂದರೆ ಒಳ್ಳೆ ಗುಡ್ ಕ್ಯಾರೆಕ್ಟರನ್ನು ಹೊಂದಿದ್ದರು. ಸರ್ವಗುಣ ಸಂಪನ್ನ, ಎಲ್ಲ ಒಳ್ಳೆಯ ಗುಣಗಳಿಂದ ಕೂಡಿದ್ದರು. ಸತಿ ಸಂಸ್ಕೃತ ಭಾಷಾಂ ಸಮ್ಯಕ್ ಜ್ಞಾತವತಿ ಆಸೀತ್. ಅವಳು ಸಂಸ್ಕೃತ ಭಾಷೆಯನ್ನು ಚೆನ್ನಾಗಿ ತಿಳಿದುಕೊಂಡಿದ್ದರು. ಅಂದರೆ ತಂದೆಯೂ ಸಹ ದೊಡ್ಡ ವಿದ್ವಾಂಸರು, ತಾಯಿಯೂ ಸಹ ಸಂಸ್ಕೃತ ಜ್ಞಾನವನ್ನು ಚೆನ್ನಾಗಿ ಹೊಂದಿದ್ದರು. ಗೃಹೆ ಸರ್ವತ್ರ ಸಂಸ್ಕೃತ ಭಾಷೆಯ ವ್ಯವಹಾರ ಭವತಿ ಸ್ಮ. ಮನೆಯಲ್ಲಿ ಎಲ್ಲ ಕಡೆ ಸಂಸ್ಕೃತ ಭಾಷೆಯ ವ್ಯವಹಾರವೇ ನಡೆದಿತ್ತು. ಎಲ್ಲರೂ ಸಹ ಸಂಸ್ಕೃತ ಭಾಷೆಯಲ್ಲಿಯೇ ವ್ಯವಹರಿಸುತ್ತಿದ್ದರು. ಏವಂಚ ಗೃಹ ಪರಿಸರ ಸಂಸ್ಕೃತಮಯೋ ಅಭವತ್. ಹೀಗೆ ಅವರ ಗೃಹ ಪರಿಸರ, ಮನೆಯ ವಾತಾವರಣ ಸಂಸ್ಕೃತಮಯವಾಗಿತ್ತು. ಸಂಸ್ಕೃತಮಯ ಅಭವತ್ ವಿಸರ್ಗಪೂರ್ವರೂಪ ಸಂಧಿ. ಅತಃ ಸ್ವಾಭಾವಿಕತೆಯ ಬಾಲಕಸ್ಯ ಸತ್ಯವ್ರತಸ್ಯ ಹೃದಯೇ ಸಂಸ್ಕೃತಭಾಷಾಯಾಂ ಪ್ರೀತಿರಜಾಯತ. ಆದ್ದರಿಂದ ಸ್ವಾಭಾವಿಕತೆಯ ನ್ಯಾಚುರಲಿ ಸ್ವಾಭಾವಿಕವಾಗಿಯೇ ಬಾಲಕನಾದಂತಹ ಸತ್ಯವ್ರತಸ್ಯ ಹೃದಯೇ ಸತ್ಯವೃತರ ಹೃದಯದಲ್ಲಿ ಸಂಸ್ಕೃತ ಭಾಷೆಯ ಬಗ್ಗೆ ಪ್ರೀತಿ ಅಜಾಯತ, ಪ್ರೀತಿ ಹುಟ್ಟಿತು, ಪ್ರೀತಿ ಉಂಟಾಯಿತು. ಪ್ರೀತಿ ಅಜಾಯತ ವಿಸರ್ಗರೇಫಾದೇಶ ಸಂಧಿ. ಸತ್ಯವ್ರತ ಶಾಸ್ತ್ರಿ ಮಹೋದಯಸ್ಯ ಆರಂಭಿಕ ವಿದ್ಯಾಭ್ಯಾಸಃ ಪಿತೃಸಮೀಪೆ ಸಂಪನ್ನಃ. ಸತ್ಯವ್ರತ ಶಾಸ್ತ್ರಿ ಮಹೋದಯರ ಆರಂಭಿಕ ವಿದ್ಯಾಭ್ಯಾಸ ಅಂದರೆ ಪ್ರೈಮರಿ ಎಜುಕೇಷನ್ನು ಪಿತೃಸಮೀಪೆ ಸಂಪನ್ನಃ ತಂದೆಯ ಬಳಿಗೆ ಆಯಿತು. ಅನಂತರಂ ವಾರಣಾಸ್ಯಾಂ ಅನೇಕ ವಿದುಷಾಂ ಸನ್ನಿಧೌ ವಿವಿಧ ಶಾಸ್ತ್ರಾಣಿ ಅಧೀತವಾನ್. ಅನಂತರ ಅವರು ವಾರಣಾಸಿಯಲ್ಲಿ ಅನೇಕ ವಿದ್ವಾಂಸರ ಬಳಿಯಲ್ಲಿ ವಿವಿಧ ಶಾಸ್ತ್ರಗಳನ್ನು ಸ್ಟಡಿ ಮಾಡಿದರು. ಅಧೀತವಾನ್ ಹೇಳುವಲ್ಲಿ ತವತು ಪ್ರತ್ಯಯ ಇದೆ, ಕೃದಂತ.
अनितर साधारण प्रतिभासंपन्नः एषः सर्वत्र प्रथमस्थाने स्थानेन अलङ्कृतः सुवर्णपदकैश्च विभूषितः. ಅನಿತರ ಸಾಧಾರಣ ಪ್ರತಿಭಾಸಂಪನ್ನಃ ಅಂದರೆ ಎಕ್ಸ್ಟ್ರಾಆರ್ಡಿನರಿ ಟ್ಯಾಲೆಂಟನ್ನು ಹೊಂದಿರುವಂತಹ, ಅಪ್ರತಿಮ ಪ್ರತಿಭೆಯನ್ನು ಹೊಂದಿರುವಂತಹ, ಅಸಾಧಾರಣ ಪ್ರತಿಭೆಯನ್ನು ಹೊಂದಿರುವಂತಹ ಏಷಃ ಇವರು ಸರ್ವತ್ರ ಎಲ್ಲ ಕಡೆ ಪ್ರಥಮ ಸ್ಥಾನೇನ ಅಲಂಕೃತಃ ಫಸ್ಟ್ ರ್ಯಾಂಕ್ ಬರ್ತಾಯಿದ್ರು. ಎಲ್ಲ ಕ್ಷೇತ್ರದಲ್ಲಿಯೂ ಸಹ ಅವರು ಎಲ್ಲ ಸಬ್ಜೆಕ್ಟಲ್ಲೂ ಸಹ ಮೊದಲನೇ ಸ್ಥಾನವನ್ನು ಫಸ್ಟ್ ರ್ಯಾಂಕನ್ನು ಅಲಂಕರಿಸಿದ್ದರು. ಸುವರ್ಣ ಪದಕೈಶ್ಚ ಅಂದರೆ ಬಂಗಾರದ ಗೋಲ್ಡ್ ಕಾಯಿನ್ ಸಹ ಅವರಿಗೆ ಸಿಕ್ತು, ಗೋಲ್ಡ್ ಮೆಡಲ್. ಸುವರ್ಣ ಪದಕೈ ಚ ವಿಸರ್ಗ ಸಂಧಿ ಸಕಾರಾದೇಶ ಶ್ಚುತ್ವನೂ ಇದೆ ಇಲ್ಲಿ. ವಿಭೂಷಿತ ಸುವರ್ಣ ಪದಕಗಳಿಂದಲೂ ಸಹ ಅಲಂಕರಿಸಲ್ಪಟ್ಟರು, ಅವರು ಗೌರವಿಸಲ್ಪಟ್ಟರು. ಪಂಜಾಬ್ ವಿಶ್ವವಿದ್ಯಾಲಯದ್ವಾರಾ ಸಂಸ್ಕೃತೆ BA ಪದವೀಂ MA ಪದವೀಂ ಚ ಪ್ರಥಮ ಶ್ರೇಣ್ಯಾಂ ಪ್ರಾಪ್ತವಾನ್. ಪಂಜಾಬ್ ಯೂನಿವರ್ಸಿಟಿಯ ಮೂಲಕ ಸಂಸ್ಕೃತದಲ್ಲಿ BA ಪದವಿಯನ್ನು ಮತ್ತು MA ಪದವಿಯನ್ನು ಅಂದರೆ ಡಿಗ್ರೀಸನ್ನು BA MA ಡಿಗ್ರಿಯನ್ನು ಪ್ರಥಮ ಶ್ರೇಣಿಯ ಪ್ರಾಪ್ತವಾನ್ ಅಂದರೆ ಫಸ್ಟ್ ಕ್ಲಾಸಲ್ಲಿ ಪಡೆದರು. ಏತೇನ ಗವೇಷಣಂ ಕೃತ್ವಾ ಲಿಖಿತಸ್ಯ ಕಾನ್ಸೆಪ್ಟ್ ಆಫ್ ಟೈಮ್ ಆ್ಯಂಡ್ ಸ್ಪೇಸ್ ಇನ್ ವಾಕ್ಯಪದೀಯೇ ಕಾಲದೇಶಯೋ ಕಲ್ಪನಾ ಅಂತ ಅದು ಸಂಸ್ಕೃತ ಪದ. ಏತೇನ ಗವೇಷಣಂ ಕೃತ್ವ ಅಂದರೆ ಇವರೇ ರಿಸರ್ಚ್ ಮಾಡಿ, ಗವೇಷಣಂ ಅಂದರೆ ರಿಸರ್ಚ್ ಮಾಡೋದು, ಸಂಶೋಧನೆ ಮಾಡಿ ಬರೆದಂತಹ ಕಾನ್ಸೆಪ್ಟ್ ಆಫ್ ಟೈಮ್ ಆ್ಯಂಡ್ ಸ್ಪೇಸ್ ಇನ್ ವಾಕ್ಯಪದೀಯಂ ಅಂತ ಅಂದರೆ ಇಂಗ್ಲೀಷಲ್ಲಿ ಅದನ್ನೇ ಸಂಸ್ಕೃತದಲ್ಲಿ ವಾಕ್ಯಪದೀಯೇ ಕಾಲದೇಶಯೋ ಪರಿಕಲ್ಪನಾ ಅಂತ, ವಾಕ್ಯಪದೀಯದಲ್ಲಿ ಕಾಲ ಮತ್ತು ದೇಶಗಳ ಪರಿಕಲ್ಪನೆ ಎಂಬ ಪುಸ್ತಕವನ್ನು ಇತಿ ಮಹಾಪ್ರಬಂಧ ಎಂಬ ಆರ್ಟಿಕಲ್ ಮಹಾಪ್ರಬಂಧವನ್ನು ಬರೆದವರು. ಡಾಕ್ಟರ್ ಆಫ್ ಫಿಲಾಸಫಿ ಇತಿ ಉಪಾಧಿಂ ದತ್ವಾ ಕಾಶಿ ವಿಶ್ವವಿದ್ಯಾಲಯ ಸಗೌರವಂ ಪ್ರಾಕಟಯತ್. ಡಾಕ್ಟರ್ ಆಫ್ ಫಿಲಾಸಫಿ ಅಂದರೆ PhD ಪದವಿಯನ್ನು ಪಡೆದು ಕಾಶಿ ವಿಶ್ವವಿದ್ಯಾಲಯ ಸಗೌರವಂ ಪ್ರಾಕಟಯತ್. PhD ಪದವಿಯನ್ನು ಕೊಡ್ತು. ಡಾಕ್ಟರ್ ಆಫ್ ಫಿಲಾಸಫಿ ಅಂದರೆ PhD ಪದವಿಯನ್ನು ಕಾಶಿ ವಿಶ್ವವಿದ್ಯಾಲಯ ಅಂದರೆ ಕಾಶಿ ಯೂನಿವರ್ಸಿಟಿ ಇವರಿಗೆ ಕೊಟ್ಟು ಗೌರವಿಸಿತು. ಸಗೌರವಂ ಪ್ರಾಕಟಯತ್, ಗೌರವಪೂರ್ವಕವಾಗಿ ಅದನ್ನು ಪಬ್ಲಿಷ್ ಮಾಡ್ತು ಆ ಪುಸ್ತಕವನ್ನು. ಶಾಸ್ತ್ರಿ ಮಹೋದಯಸ್ಯ ಪತ್ನಿ ಉಷಾ ಅಪಿ ಸಂಸ್ಕೃತ ವಿದೂಷಿ ಆಸೀತ್. ಇವರ ತಂದೆ ತಾಯಿಯರು ಮಾತ್ರ ಅಲ್ಲ, ಅವರ ಹೆಂಡತಿ, ಪತ್ನಿ ಅಂದರೆ ಭಾರ್ಯ ಅಂತ, ಅವರ ವೈಫ್ ಉಷಾ ಅಂತ ಅವರ ಹೆಸರು, ಅವರೂ ಸಹ ಸಂಸ್ಕೃತ ವಿದೂಷಿ ಆಸೀತ್, ಸಂಸ್ಕೃತ ಸ್ಕಾಲರ್ ಆಗಿದ್ದರು, ಪಂಡಿತೆ ಆಗಿದ್ದರು. ಸಾ ಅಪಿ ಸಂಸ್ಕೃತೇನ ಮಹಾಪ್ರಬಂಧಂ ವಿಲಿಖ್ಯ PhD ಪದವಿಂ ಪ್ರಾಪ್ತವತಿ. ಅವಳು ಸಹ ಸಂಸ್ಕೃತದಲ್ಲಿ ಮಹಾಪ್ರಬಂಧವನ್ನು ಬರೆದು PhD ಪದವಿಯನ್ನು ಪಡೆದವರು. ಪ್ರಾಪ್ತವಾನ್ ಪುಲ್ಲಿಂಗ, ಪ್ರಾಪ್ತವತಿ ಸ್ತ್ರೀಲಿಂಗ, ತವತು ಪ್ರತ್ಯಯ. ಅಧ್ಯಯನಾನಂತರಂ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯಃ ದೆಹಲಿ ವಿಶ್ವವಿದ್ಯಾಲಯೇ ಪ್ರಾಧ್ಯಾಪಕಃ ಸಂಸ್ಕೃತ ವಿಭಾಗ ಪ್ರಮುಖಃ ಕಲಾಸಂಕಾಯ ಪ್ರಮುಖಶ್ಚ ಭೂತ್ವಾ ದಾಯಿತ್ವಂ ನಿರ್ವಹತ್. ಅಧ್ಯಯನ ಅನಂತರಂ, ಅಧ್ಯಯನ ಪ್ಲಸ್ ಅನಂತರಂ ಸವರ್ಣದೀರ್ಘ ಸಂಧಿ, ಅಧ್ಯಯನಾತ್ ಅನಂತರಂ ಪಂಚಮಿ ತತ್ಪುರುಷ ಸಮಾಸ. ಆಫ್ಟರ್ ಹಿಸ್ ಸ್ಟಡೀಸ್, ಅವರು ಓದಿದ ನಂತರ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯರು ದೆಹಲಿ ವಿಶ್ವವಿದ್ಯಾಲಯದಲ್ಲಿ, ದೆಹಲಿ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾದರು, ಪ್ರೊಫೆಸರ್ ಆಗಿ ವರ್ಕ್ ಮಾಡಿದರು. ಸಂಸ್ಕೃತ ವಿಭಾಗ ಪ್ರಮುಖ, ಸಂಸ್ಕೃತದಲ್ಲಿ HOD ಆದರು, HOD ಆಗಿ ವರ್ಕ್ ಮಾಡಿದರು ಸಂಸ್ಕೃತ ಡಿಪಾರ್ಟ್ಮೆಂಟಲ್ಲಿ. ಕಲಾ ಸಂಕಾಯ ಪ್ರಮುಖ ಅಂದರೆ ಡೀನ್ ಅಂತ ಹೇಳ್ತೀವಿ, ಡೀನ್ ಆಗಿಯೂ ಸಹ ದಾಯಿತ್ವಂ ನಿರ್ವಹತ್, ತಮ್ಮ ಕೆಲಸವನ್ನು ಮೂಡಿದ ಆ ರೀತಿಯಾಗಿ ಅವರು ತಮ್ಮ ದಾಯಿತ್ವವನ್ನು ಅಂದರೆ ಕೊಡುಗೆಯನ್ನು ನಿರ್ವಹಿಸಿದರು, ಕೆಲಸವನ್ನು ಮಾಡಿದರು. ಉತ್ಕಲ ರಾಜ್ಯೆ ಪುರಿ ಜಗನ್ನಾಥ ವಿಶ್ವವಿದ್ಯಾಲಯಸ್ಯ ಉಪಕುಲಪತಿ ಅಭವತ್. ಉತ್ಕಲ ರಾಜ್ಯದಲ್ಲಿ ಅವರು ಪುರಿ ಜಗನ್ನಾಥ ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿಗಳಾದರು, ಅಂದರೆ ವೈಸ್ ಚಾನ್ಸಲರ್ ಆಗಿದ್ದರು. ಅವರು ವೈಸ್ ಚಾನ್ಸಲರ್ ಅಂತ ಹೇಳ್ತೀವಿ, ಉಪಕುಲಪತಿ ಅಂದರೆ ವೈಸ್ ಚಾನ್ಸಲರ್ ಆಗಿ ಸಹ ವರ್ಕ್ ಮಾಡಿದರು. ಬ್ಯಾಂಕಾಕ್, ಬೆಲ್ಜಿಯಂ, ಥಾಯ್ಲ್ಯಾಂಡ್, ಜರ್ಮನಿ, ಕೆನಡಾ, ಇಂಡೋನೇಷಿಯಾ ಇತ್ಯಾದಿಷು ವಿದೇಶೀಯ ವಿಶ್ವವಿದ್ಯಾಲಯೇಷು ಅಭ್ಯಾಗತ ಆಚಾರ್ಯರೂಪೇಣ ಕಾರ್ಯಂ ಅಕರೋತ್.
ಅಂದರೆ ವಿದೇಶದಲ್ಲಿಯೂ ಸಹ ಕೆಲಸ ಮಾಡಿದರು. ಬ್ಯಾಂಕಾಕ್, ಬೆಲ್ಜಿಯಂ, ಥಾಯ್ಲ್ಯಾಂಡ್, ಜರ್ಮನಿ, ಕೆನಡಾ, ಇಂಡೋನೇಷ್ಯಾ ಮುಂತಾದಂತಹ ವಿದೇಶಿಯ ವಿಶ್ವವಿದ್ಯಾಲಯಗಳಲ್ಲಿ ಅಂದರೆ ಫಾರಿನ್ ಯೂನಿವರ್ಸಿಟಿಗಳಲ್ಲೂ ಸಹ ಅವರು ಅಭ್ಯಾಗತ ಆಚಾರ್ಯ ರೂಪೇಣ ಅಂದರೆ ಗೆಸ್ಟ್ ಲೆಕ್ಚರರ್ ಆಗಿ ಕಾರ್ಯಂ ಅಕರೋತ್ ಕೆಲಸವನ್ನು ಮಾಡಿದರು. ಅಕರೋತ್ ಲಂಗ್ ಪ್ರಥಮ ಏಕವಚನ. ಶತಾಧಿಕ ದೇಶ ವಿದೇಶೀಯ ಸಮ್ಮೇಳನೇಶು ಪ್ರಬಂಧ ಮಂಡನಂ ಕೃತವಾನ್. 100ಕ್ಕೂ ಹೆಚ್ಚು ದೇಶ ವಿದೇಶಗಳಲ್ಲಿ ಸಮ್ಮೇಳನಗಳಲ್ಲಿ ಅಂದರೆ ಕಾನ್ಫರೆನ್ಸ್ಗಳಲ್ಲಿ ಪ್ರಬಂಧ ಮಂಡಲಂ ಕೃತವಾನ್ ಪ್ರಬಂಧವನ್ನು ಮಂಡನೆ ಮಾಡಿದರು. ಅಧ್ಯಕ್ಷ ಸ್ಥಾನಂಚ ಅಲಂಕೃತವಾನ್ ಅಧ್ಯಕ್ಷ ಸ್ಥಾನವನ್ನು ಸಹ ಅಲಂಕರಿಸಿದ್ದರು. ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹಾಭಾಗಃ ಥಾಯ್ಲೆಂಡ್ ದೇಶಸ್ಯ ರಾಜಕುಮಾರೀಂ ಮಹಾಚಕ್ರಿ ಸಿರಿಂದೋ ಮಹೋದಯಾಂ ಸಂಸ್ಕೃತಂ ಅಪಾಠಯತ್. ಸತ್ಯವ್ರತ ಶಾಸ್ತ್ರಿ ಮಹೋದಯಗಳು ಥಾಯ್ಲೆಂಡ್ ದೇಶದ ರಾಜಕುಮಾರಿ ಮಹಾಚಕ್ರಿ ಸಿರಿಂದೋ ಅಂತ ಅವರ ಹೆಸರು. ಆ ರಾಜಕುಮಾರಿಗೂ ಸಹ ಅವರು ಸಂಸ್ಕೃತವನ್ನು ಪಾಠ ಮಾಡಿದ್ದರು. ಅಪಾಠಯತ್ ಲಂಗ್ ಪ್ರಥಮ ಏಕದಾ ಶಾಸ್ತ್ರಿ ಮಹೋದಯ ಬ್ಯಾಂಕಾಕ್ ನಗರೆ ವಿದ್ಯಮಾನಂ ನ್ಯಾಷನಲ್ ಗ್ರಂಥಾಲಯಂ ಪ್ರವಿಶ್ಯ ಸಂಸ್ಕೃತ ಗ್ರಂಥಾನಾಂ ವಿಷಯೇ ಅಪೃಚ್ಛತ್. ಏಕದಾ ಒಮ್ಮೆ ಶಾಸ್ತ್ರಿ ಮಹೋದಯರು ಬ್ಯಾಂಕಾಕ್ ನಗರೇ ವಿದ್ಯಮಾನಂ ಬ್ಯಾಂಕಾಕ್ ನಗರದಲ್ಲಿ ಇರುವಂತಹ ನ್ಯಾಷನಲ್ ಗ್ರಂಥಾಲಯಂ ನ್ಯಾಷನಲ್ ಲೈಬ್ರರಿಗೆ ಹೋಗಿ ಸಂಸ್ಕೃತ ಗ್ರಂಥಾನಾಂ ವಿಷಯೇ ಸಂಸ್ಕೃತ ಗ್ರಂಥಗಳ ಬಗ್ಗೆ ಅಪೃಚ್ಛತ್ ಕೇಳಿದರು. ಆಸ್ಕ್ಡ್ ಲಂಗ್ ಪ್ರಥಮ ತದಾ ಗ್ರಂಥಾಲಯಸ್ಯ ಪ್ರಮುಖಃ ಆವಾಗ ಗ್ರಂಥಾಲಯದ ಪ್ರಮುಖರಾದಂತಹ ಶೂಪಕ್ ಮಹಾಶಯ ಅಂತ ಆ ಶೂಪಕ್ ಮಹಾಶಯರು ಅತ್ರ ಗ್ರಂಥಾಲಯೇ ಸಂಸ್ಕೃತ ಪುಸ್ತಕಾನಿ ನ ಸಂತಿ. ಗ್ರಂಥಾಲಯೇ ಸಂಸ್ಕೃತ ಪುಸ್ತಕಾನಿ ನ ಸಂತಿ. ಈ ಗ್ರಂಥಾಲಯದಲ್ಲಿ ಲೈಬ್ರರಿಯಲ್ಲಿ ಸಂಸ್ಕೃತ ಪುಸ್ತಕಗಳು ಇಲ್ಲ. ನ ಸಂತಿ. ಭವಾನೇವ ಸಂಸ್ಕೃತೇನ ಗ್ರಂಥಾನ್ ಲಿಖತು. ನೀವೇ ಸಂಸ್ಕೃತದಲ್ಲಿ ಗ್ರಂಥಗಳನ್ನು ಬರೆಯಿರಿ. ಇತಿ ಶಾಸ್ತ್ರಿ ಮಹೋದಯಂ ಅವದತ್. ಶಾಸ್ತ್ರಿ ಮಹೋದಯರಿಗೆ ಈ ರೀತಿ ಹೇಳಿದರು. ಆ ಗ್ರಂಥಾಲಯ ಪ್ರಮುಖರು ಲೈಬ್ರರಿಯನ್ನು ಈ ರೀತಿ ಹೇಳಿದರು, ಸಂಸ್ಕೃತ ಪುಸ್ತಕಗಳು ನಮ್ಮ ಲೈಬ್ರರಿಯಲ್ಲಿ ಇಲ್ಲ, ನೀವೇ ಸಂಸ್ಕೃತ ಪುಸ್ತಕಗಳನ್ನು ಬರೆಯಿರಿ ಅಂತ ಹೇಳಿದರಂತೆ. ಲಿಖತು ಲೋಟ್ ಪ್ರಥಮ ಏತೇನ ಪ್ರೇರಿತ ಇದರಿಂದ ಪ್ರೇರಿತರಾದಂತಹ ಇದರಿಂದ ಇನ್ಸ್ಪಿರೇಷನ್ಗೆ ಒಳಗಾದಂತಹ ಶಾಸ್ತ್ರಿ ಮಹೋದಯರು ಥಾಯಿ ದೇಶಸ್ಯ ಸೌಂದರ್ಯಂ ಅಂದ್ರೆ ಥಾಯ್ಲ್ಯಾಂಡಿನ ಸೌಂದರ್ಯವನ್ನು ಕುರಿತು, ಸಂಸ್ಕೃತಿಂ ಅಲ್ಲಿನ ಕಲ್ಚರನ್ನು ಕುರಿತು, ನಾಗರಿಕಾಣಾಂ ಜೀವನ ಶೈಲಿಂ ಅಲ್ಲಿನ ಸಿಟಿಜನ್ಸ್ ಯಾವ ರೀತಿ ಲೈಫ್ ಸ್ಟೈಲನ್ನು ಹೊಂದಿದ್ದಾರೆ ಅದನ್ನು ಕುರಿತು, ರಾಜ್ಯ ಪರಿವಾರಸ್ಯ ಸಂಸ್ಕೃತ ಭಾಷಾ ಪ್ರೀತಿಂ ಚ ಅಧಿಕೃತ್ಯ ಅಲ್ಲಿನ ರಾಜ ಪರಿವಾರ ಅಂದರೆ ರಾಜನ ಕುಟುಂಬದವರು ಸಂಸ್ಕೃತ ಭಾಷಾ ಪ್ರೀತಿಯನ್ನು ಎಷ್ಟು ಚೆನ್ನಾಗಿ ಸಂಸ್ಕೃತ ಭಾಷೆಯಲ್ಲಿ ಎಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದರು. ಚ ಅಧಿಕೃತ್ಯ ಇವುಗಳನ್ನೆಲ್ಲ ಆಧರಿಸಿ ಥಾಯಿ ದೇಶ ವಿಲಾಸಂ ಇತಿ ಖಂಡಕಾವ್ಯಂ ಅರಚಯತ್. ಥಾಯಿ ದೇಶ ವಿಲಾಸಂ ಅನ್ನೋ ಪುಸ್ತಕವನ್ನು ಬರೀತಾರೆ. ಅದರಲ್ಲಿ ಅಲ್ಲಿನ ಸಂಸ್ಕೃತಿ ಇತ್ತು, ಅಲ್ಲಿಯ ಜನರ ಜೀವನ ಶೈಲಿ ಹೇಗೆ ಅನ್ನೋದಿತ್ತು, ರಾಜ ಪರಿವಾರದ ಸಂಸ್ಕೃತ ಪ್ರೀತಿ ಯಾವ ಥರ ಇತ್ತು ಅನ್ನೋದು ಆ ಥಾಯಿ ದೇಶ ವಿಲಾಸಂ ಅನ್ನೋ ಕೃತಿಯಲ್ಲಿ ಅವರು ಆ ಖಂಡಕಾವ್ಯದಲ್ಲಿ ಬರೆದರು. ಅರಚಯತ್ ಖಂಡಕಾವ್ಯವನ್ನು ರಚಿಸಿದರು. ಲಂಗ್ ಪ್ರಥಮ ಖಂಡಕಾವ್ಯ ಅಂದರೆ ಶಾರ್ಟ್ ಎಪಿಕ್ ಅಂತ ಹೇಳ್ತೀವಿ. ಮಹಾಕಾವ್ಯ ಅಂದರೆ ಗ್ರೇಟ್ ಎಪಿಕ್. ರಾಜಕುಮಾರಿ ಮಹಾಚಕ್ರಿ ಸಿರಿಂದೋ ಅಪಿ ಕಾವ್ಯಂ ಶ್ರುತ್ವಾ ಸಂತುಷ್ಟಾ ಭೂತ್ವಾ ಕಾವ್ಯಂ ಥಾಯಿ ಭಾಷೆಯ ಅನೂದಿತವತಿ. ರಾಜಕುಮಾರಿ ಮಹಾಚಕ್ರಿ ಸಿರಿಂದೋ ಅಂತ ಅವರ ಹೆಸರು. ಅವರು ಸಹ ಈ ಕಾವ್ಯವನ್ನು ಕೇಳಿಸಿಕೊಂಡು ಶ್ರುತ್ವ ಸಂತುಷ್ಟಾ ಭೂತ್ವ ಸಂತೋಷಗೊಂಡು ಕಾವ್ಯಂ ತಾಯಿ ಭಾಷೆಯ ಅನೂದಿತವತಿ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಬರೆದಂತಹ ಈ ಪುಸ್ತಕವನ್ನು ಅವರು ಥಾಯಿ ಭಾಷೆಯಲ್ಲಿ ಅಂದರೆ ಅವರ ಭಾಷೆಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿದರು, ಅನುವಾದಿಸಿದರು. ಅಪೀಚ ಅಷ್ಟೇ ಅಲ್ಲದೆ ಏಷ ಮಹಾಭಾಗಃ ಥಾಯಿ ದೇಶಸ್ಯ ರಾಮಕಥಾಂ ಸಂಸ್ಕೃತ ಭಾಷೆಯ ಅನೂದ್ಯ ಶ್ರೀರಾಮಕೀರ್ತಿ ಮಹಾಕಾವ್ಯಂ ಇತಿ ಮಹಾಕಾವ್ಯಮೇವ ಅಲಿಖತ್. ಇಷ್ಟೇ ಅಲ್ಲದೆ ಅವರು ಥಾಯಿ ದೇಶಸ್ಯ ರಾಮಕಥಾಂ ಥಾಯಿ ದೇಶದಲ್ಲಿರುವಂತಹ ರಾಮಕಥೆಯನ್ನು ಸಂಸ್ಕೃತ ಭಾಷೆಗೆ ಅನುವಾದಿಸಿದರು ಮತ್ತು ಶ್ರೀರಾಮಕೀರ್ತಿ ಮಹಾಕಾವ್ಯಂ ಎಂಬ ಹೆಸರನ್ನು ಕೊಟ್ಟು ಮಹಾಕಾವ್ಯಮೇವ ಅಲಿಖತ್ ಮಹಾಕಾವ್ಯವನ್ನೇ ಬರೆದರು. ಅಂದರೆ ತಾಯಿ ಭಾಷೆಯಲ್ಲಿ ಇರೋ ರಾಮಕಥೆಯನ್ನು ಅವರು ಸಂಸ್ಕೃತ ಭಾಷೆಗೆ ಇವರು ಸತ್ಯವ್ರತ ಶಾಸ್ತ್ರಿಗಳು ಅನುವಾದ ಮಾಡಿ ಶ್ರೀರಾಮಕೀರ್ತಿ ಮಹಾಕಾವ್ಯ ಅಂತ ಅದಕ್ಕೆ ಹೆಸರು ಕೊಟ್ಟರು.
संस्कृतसाहित्यरचनाकार्ये एतस्य अप्रतिमपाण्डित्यम् अवलोक्य अनेक राष्ट्रीय अन्ताराष्ट्रीयसंस्थाः एनं गौरवेण सम्मानयन्। ಸಂಸ್ಕೃತ ಸಾಹಿತ್ಯ ರಚನಾ ಕಾರ್ಯದಲ್ಲಿ ಇವರ ಅಪ್ರತಿಮ ಪಾಂಡಿತ್ಯವನ್ನು ನೋಡಿ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಏನಂ ಇವರನ್ನು ಗೌರವದಿಂದ ಸನ್ಮಾನಿಸಿದರು. ಭಾರತೀಯ ಜ್ಞಾನಪೀಠ ಸಂಸ್ಥಾ ಏತಸ್ಯ ಅಸದೃಶ ಸಾಹಿತ್ಯ ಸೇವಾಂ ಪರಿಗಣಯ್ಯ ಕ್ರಿಸ್ತಶಕ 2009 ವರ್ಷೆ ಜ್ಞಾನಪೀಠ ಪ್ರಶಸ್ತಿ ಪ್ರದಾನೇನ ಸತ್ಕಾರಂ ಅಕರೋತ್. ಭಾರತೀಯ ಜ್ಞಾನಪೀಠ ಸಂಸ್ಥೆ ಇದು ಇವರ ಅಸದೃಶವಾದಂತಹ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಕ್ರಿಸ್ತಶಕ 2009ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟು ಸತ್ಕರಿಸಿತು. ಇದು ಅತ್ಯುನ್ನತ ಪದವಿ ನಮ್ಮ ದೇಶದಲ್ಲಿ. ತಥಾ ಭಾರತ ಸರ್ವಕಾರಸ್ಯ ಪದ್ಮಶ್ರೀ ಪ್ರಶಸ್ತಿ, ರಾಷ್ಟ್ರಪತಿ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವಿದ್ಯಾವಾಚಸ್ಪತಿ ಪ್ರಶಸ್ತಿ, ಕಾಳಿದಾಸ ಪುರಸ್ಕಾರಃ ಇತ್ಯಾದಯಃ ದೇಶೀಯ ಪ್ರಶಸ್ತಯಃ ಏನಂ ಅಭಜಂತ. ಹಾಗೆಯೇ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ, ರಾಷ್ಟ್ರಪತಿ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವಿದ್ಯಾವಾಚಸ್ಪತಿ ಪ್ರಶಸ್ತಿ, ಕಾಳಿದಾಸ ಪುರಸ್ಕಾರ ಮುಂತಾದ ದೇಶೀಯ ಪ್ರಶಸ್ತಿಗಳು ಇವರಿಗೆ ದೊರಕಿವೆ. ಬ್ಯಾಂಕಾಕ್ ನಗರಸ್ಯ ಸಿಲ್ಪ್ಕಾರ್ನ್ ವಿಶ್ವವಿದ್ಯಾಲಯಸ್ಯ ತಥಾ ರೋಮಾನಿಯಾ ದೇಶಸ್ಯ ಒರಾಡೆ ವಿಶ್ವವಿದ್ಯಾಲಯಸ್ಯ ಚ ಗೌರವ ಡಾಕ್ಟರ್ ಆಫ್ ಫಿಲಾಸಫಿ ಪ್ರಶಸ್ತ್ಯ ನೇಪಾಲ್, ಬೆಲ್ಜಿಯಂ, ಕೆನಡಾ, ಇಟಲಿ, ಥಾಯ್ಲೆಂಡ್ ಇತ್ಯಾದಿ ದೇಶಾನಾಂ ಗೌರವ ಪ್ರಶಸ್ತಿಭಿಃ ಏಷಃ ಪುರಸ್ಕೃತಃ. ಬರೀ ಭಾರತೀಯರು ಮಾತ್ರ ಪ್ರಶಸ್ತಿ ಕೊಟ್ಟಿಲ್ಲ. ಬ್ಯಾಂಕಾಕ್ ನಗರದ ಸಿಲ್ಪ್ಕಾರ್ನ್ ಯೂನಿವರ್ಸಿಟಿ, ಹಾಗೆಯೇ ರೊಮಾನಿಯಾ ದೇಶದ ಒರಾಡೆ ಯೂನಿವರ್ಸಿಟಿ ಇವರಿಗೆ PhD ಪದವಿಯನ್ನು ಕೊಟ್ಟು ಗೌರವಿಸುತ್ತೆ. ಅದೇ ರೀತಿ ನೇಪಾಲ್, ಬೆಲ್ಜಿಯಂ, ಕೆನಡಾ, ಇಟಲಿ, ಥಾಯ್ಲೆಂಡ್ ಮುಂತಾದಂತಹ ದೇಶಗಳ ಗೌರವ ಪ್ರಶಸ್ತಿಗಳಿಂದಲೂ ಸಹ ಇವರು ಪುರಸ್ಕೃತರಾಗಿದ್ದಾರೆ. ಹಲವಾರು ಅವರಿಗೆ ಎಲ್ಲ ಪ್ರಶಸ್ತಿಗಳು ಸಿಕ್ಕಿತ್ತು. ಯಾವುದು ಸಿಕ್ಕಿಲ್ಲ ಅಂತ ಹೇಳಿ, ಎಲ್ಲವೂ ಸಿಕ್ಕಿತ್ತು. ಎಷ್ಟು ಪ್ರಶಸ್ತಿಗಳಿವೋ ಅಷ್ಟು ಅನ್ನು ಸಹ ಅವರು ಪಡೆದಿದ್ದರು. ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯಸ್ಯ ಸಂಸ್ಕೃತ ಭಾಷಾ ಅಭಿಮಾನಃ ಅನುಪಮಃ. ಇವರಿಗೆ ಸಂಸ್ಕೃತ ಭಾಷೆಯ ಮೇಲೆ ಇರುವಂತಹ ಅಭಿಮಾನ ತುಂಬ ಅನುಪಮವಾದದ್ದು, ಅಗಾಧವಾದದ್ದು. ಸ್ವಜೀವನಮೇವ ಸಂಸ್ಕೃತಾಯ ಅರ್ಪಯತ್. ತಮ್ಮ ಜೀವನವನ್ನೇ ಸಂಸ್ಕೃತಕ್ಕಾಗಿ ಅರ್ಪಿಸಿದರು. ಸಹ ಸಂಭಾಷಣಂ, ಪತ್ರಲೇಖನಂ, ವ್ಯವಹಾರಂ ಸರ್ವಮಪಿ ಸಂಸ್ಕೃತ ಭಾಷಾಯೈವ ಕರೋತಿ ಸ್ಮ. ಅವರು ಸಂಭಾಷಣೆಯನ್ನು ಮಾತುಕತೆ, ಪತ್ರಲೇಖನಂ ಪತ್ರವನ್ನು ಬರೆಯುವಾಗ, ವ್ಯವಹಾರಂ ಎಲ್ಲ ರೀತಿಯ ವ್ಯವಹರಿಸುವಾಗ, ಮಾತನಾಡುವಾಗ ಸರ್ವಮಪಿ ಸಂಸ್ಕೃತ ಭಾಷೆಯ ಸಂಸ್ಕೃತ ಭಾಷೆಯಲ್ಲೇ ಮಾಡುತ್ತಿದ್ದರು ಎಲ್ಲ ರೀತಿ ವ್ಯವಹಾರವನ್ನು. ನಾವು ಕನ್ನಡ, ಇಂಗ್ಲೀಷ್, ಹಿಂದಿಯನ್ನು ಹೇಗೆ ಬಳಸ್ತೀವೋ ಅವರು ಎಲ್ಲವನ್ನೂ ಸಹ ಸಂಸ್ಕೃತವನ್ನೇ ಬಳಸಿ ವ್ಯವಹರಿಸುತ್ತಿದ್ದರು. ಶಾಸ್ತ್ರಿ ಮಹೋದಯಸ್ಯ ಶಾಸ್ತ್ರಿ ಮಹೋದಯರ ಆಶಯ ಅಂದರೆ ಅಭಿಪ್ರಾಯ ಏನಿತ್ತು, ಸಂಸ್ಕೃತದ ಬಗ್ಗೆ ಅವರ ಅಭಿಪ್ರಾಯ ಏನಿತ್ತು ಅಂತ ಇದೆ. ಸಂಸ್ಕೃತಸ್ಯ ಪ್ರತ್ಯೇಕಮಪಿ ಪದಂ ಅರ್ಥವಿಶೇಷಂ ಆವಹತಿ. ಸಂಸ್ಕೃತದ ಪ್ರತಿಯೊಂದು ಪದವೂ ಸಹ ಅರ್ಥವಿಶೇಷವನ್ನು ಒಳಗೊಂಡಿರುತ್ತೆ, ತುಂಬ ಮೀನಿಂಗ್ಫುಲ್ ಆಗಿರುತ್ತೆ. ಪ್ರತಿಯೊಂದು ವರ್ಡು ಸಹ ಮೀನಿಂಗ್ಫುಲ್ ಅಂತ ಹೇಳಿದ್ದಾರೆ. ಅಸ್ಮಾಕಂ ಪ್ರಾದೇಶಿಕ ಭಾಷಾಸು ಅಪಿ ಮಹಾನ್ ಶಬ್ದರಾಶಿ ಸಂಸ್ಕೃತಮಯಃ. ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಅಂದರೆ ಕನ್ನಡ ಇರ್ಬೋದು, ತೆಲುಗು, ತಮಿಳು, ಮಲಯಾಳಂ ಇವೆಲ್ಲ ಪ್ರಾದೇಶಿಕ ಭಾಷೆಗಳು, ರೀಜಿಯನ್ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ಗಳಲ್ಲೂ ಸಹ ಮಹಾನ್ ಶಬ್ದರಾಶಿ, ತುಂಬ ಶಬ್ದಗಳು ಸಂಸ್ಕೃತಮಯ, ಸಂಸ್ಕೃತದ ಪದಗಳನ್ನೇ ನಾವು ಕನ್ನಡ, ತಮಿಳು, ತೆಲುಗುಗಳಲ್ಲಿ ಉಪಯೋಗಿಸ್ತೀವಿ. ಅತಏವ ಆದ್ದರಿಂದ ಸಂಸ್ಕೃತ ಭಾಷಾ ಅಧ್ಯಯನಂ ಮಾತೃಭಾಷೆಯ ಸಾರ್ಧಂ ನೂನಂ ವಿಧೇಯಂ. ಸಂಸ್ಕೃತ ಭಾಷೆಯ ಅಧ್ಯಯನವನ್ನು ಮಾತೃಭಾಷೆಯ ಜೊತೆ, ನಮ್ಮ ಮದರ್ ಟಂಗ್ ಜೊತೆ ಸಂಸ್ಕೃತ ಭಾಷೆಯನ್ನು ನಾವು ಸ್ಟಡಿ ಮಾಡಬೇಕು. ಸಾರ್ಧಂ ನೂನಂ ವಿಧೇಯಂ, ಸಂಸ್ಕೃತ ಭಾಷೆಯ ಜೊತೆ, ಸಾರ್ಧಂ ಅಂದರೆ ಜೊತೆ ಅಂತ, ಸಹ ಸಾಕಮ್ಮೆಲ್ಲ ಬಂದಾಗ ತೃತೀಯ ಭಕ್ತಿ ಬರುತ್ತೆ, ಅದಕ್ಕೆ ಮಾತೃಭಾಷೆಯ ಅಂತ ಇದೆ. ನೂನಂ ಅಂದರೆ ಖಂಡಿತವಾಗಿ ವಿಧೇಯಂ, ನಾವು ಬೋಧಿಸಬೇಕು, ತಿಳ್ಕೊಳ್ಬೇಕು ಸಂಸ್ಕೃತ ಭಾಷೆಯನ್ನು. ಬೇರೆ ಭಾಷೆಗಳ ಜೊತೆ ಸಂಸ್ಕೃತವನ್ನು ಕಂಪಲ್ಸರಿ ಓದಲೇಬೇಕು ಅಂತ ಹೇಳಿದ್ದಾರೆ. ಯತಃ ಸಂಸ್ಕೃತಂ ಜೀವಾತುಭೂತಂ ಅಸ್ಯ ದೇಶಸ್ಯ. ಏಕೆಂದರೆ ಸಂಸ್ಕೃತವು ಜೀವಾತುಭೂತಂ ಅಸ್ಯ ದೇಶಸ್ಯ ಜೀವಾತುಭೂತಂ ಅಂತ ಅಂದರೆ
ನಮ್ಮ ದೇಶದ ಜೀವಾಳ ಅದು. ಸಂಸ್ಕೃತ ಇಲ್ಲದೆ ನಾವು ಬದುಕೋಕ್ಕೆ ಆಗಲ್ಲ, ಆತ್ಮ ಇದ್ದಂಗೆ. ಇವಾಗ ಆತ್ಮ ಇಲ್ಲದೆ ಇದ್ದರೆ ಹೇಗೆ ಬದುಕೋಕ್ಕಾಗಲ್ವೋ ಅದೇ ಥರ ಸಂಸ್ಕೃತ ಇಲ್ಲದೆ ಈ ದೇಶದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸಂಸ್ಕೃತೇನೈವ ಸಂಸ್ಕೃತಿರಪಿ ಸುರಕ್ಷಿತ, ಸಂಸ್ಕೃತದಿಂದಲೇ ಸಂಸ್ಕೃತಿಯು ಸುರಕ್ಷಿತವಾಗಿರದೆ. ಅಂದರೆ ಸಂಸ್ಕೃತ ಮತ್ತು ಸಂಸ್ಕೃತಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸಂಸ್ಕೃತದಿಂದಲೇ ಸಂಸ್ಕೃತಿಯೂ ಸಹ ಸುರಕ್ಷಿತವಾಗಿರುತ್ತೆ. ಸಂಸ್ಕೃತ ಭಾಷಾ ದೇಶಸ್ಯಾಸ್ಯ ಉನ್ನತೆಯೇ ಸಾಧನಂ ಭವತು ಇತಿ. ಸಂಸ್ಕೃತ ಭಾಷೆಯು ಅಸ್ಯ ದೇಶಸ್ಯ ಈ ದೇಶದ ಉನ್ನತಿಗೆ ಅಂದರೆ ಪ್ರಗತಿಗೆ ಸಾಧನಂ ಭವತು ಸಾಧನವಾಗಲಿ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಲಘುತರಕ್ಕೆ ಬರುತ್ತೆ. ಸತ್ಯವ್ರತ ಶಾಸ್ತ್ರಿ ಮಹೋದಯಸ್ಯ ಅಭಿಪ್ರಾಯ ಆಶಯ. ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯ ಮಹಾನ್ ದೇಶಭಕ್ತ, ಅವರು ಮಹಾನ್ ದೇಶಭಕ್ತರಾಗಿದ್ದರು. ಸಮಾಜಸ್ಯ ಹಿತಚಿಂತಕಶ್ಚ ಅಸ್ತಿ, ಸಮಾಜದ ಹಿತವನ್ನು ಚಿಂತಿಸುತ್ತಿದ್ದರು. ಅಂದರೆ ಸೊಸೈಟಿ ಬಗ್ಗೆ ಅವರಿಗೆ ಯಾವಾಗಲೂ ಕಳಕಳಿ ಇತ್ತು. ಅಂಶೋ ಅಯಂ ತಸ್ಯ ಕಾವ್ಯೇ ಏವಂ ವರ್ಣಿತಃ, ಈ ಅಂಶ ಈ ವಿಷಯವು ಅವರ ಕಾವ್ಯದಲ್ಲಿ ಹೀಗೆ ವರ್ಣಿಸಲ್ಪಟ್ಟಿದೆ. ಇಲ್ಲಿ ಎರಡು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ದೇಶೋ ಮದೀಯ ಸುತರಾಂ ಸಮೃದ್ಧ ಭವದೇತಿ ಇಚ್ಛಾ ಪರಮಾ ಮದೀಯ, ನ ಕೋಪಿ ದೀನೋ ನ ಚ ವಾ ದರಿದ್ರೋ ನ ವ್ಯಾಧಿತೋ ವಾ ನ ಚ ಪೀಡಿತಃ ಸ್ಯಾತ್. ದೇಶೋ ಮದೀಯ ಅಂದರೆ ಮದೀಯ ದೇಶ, ನಮ್ಮ ದೇಶ ಸುತರಾಂ ಸಮೃದ್ಧ ಭವೇತ್, ಖಂಡಿತವಾಗಿಯೂ ಸಮೃದ್ಧವಾಗಿರಬೇಕು. ಮದೀಯ ಪರಮ ಇಚ್ಛ ಎಂಬುದು ನನ್ನ ಪರಮವಾದ ಇಚ್ಛೆ, ಅಂದರೆ ಮಹದಾಸೆ. ಅವರ ಮಹದಾಸೆ ಏನಿತ್ತು ಅಂದರೆ ನಮ್ಮ ದೇಶ ಖಂಡಿತವಾಗಿಯೂ ಸಮೃದ್ಧವಾಗಿರಬೇಕು ಅನ್ನೋದು ಅವರ ಮಹದಾಸೆ. ನ ಕೋಪಿ ದೀನಃ, ಯಾರೇ ಬಡವ ಬಲ್ಲಿದನು ಇರಬಾರದು ಈ ದೇಶದಲ್ಲಿ. ದರಿದ್ರ ನ ವ್ಯಾಧಿತಃ, ವ್ಯಾಧಿತಃ ಅಂದರೆ ಯಾವುದು ರೋಗಿಗಳು ಇರಬಾರ್ದು ನಮ್ಮ ದೇಶದಲ್ಲಿ. ಬಡವರು ಇರಬಾರ್ದು, ದೀನರು ಇರಬಾರ್ದು. ನ ಚ ಪೀಡಿತಃ ಸ್ಯಾತ್, ಯಾರೂ ಸಹ ತೊಂದರೆಗೆ ಒಳಗಾಗಬಾರ್ದು. ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಲ್ವ, ಆ ರೀತಿ ಎಲ್ಲರೂ ಆರೋಗ್ಯದಿಂದ ಇರಬೇಕು. ಯಾರೂ ಬಡವರು ಇರಬಾರ್ದು, ದೀನದಲಿತರ ಇರಬಾರ್ದು. ನಮ್ಮ ದೇಶ ಸಮೃದ್ಧವಾಗಿರಬೇಕು ಅಂತ ಅವರು ತಮ್ಮ ಕಾವ್ಯದಲ್ಲಿ ಬರೆದಿದ್ದರು. ಸ್ಯಾತ್ ವಿಧಿಲಿಂಗ್ಲಕಾರ ಏಕವಚನ. ಕೋಪಿ ಹೇಳುವಲ್ಲಿ ಪೂರ್ವರೂಪ ಸಂಧಿ ಕೋ ಪ್ಲಸ್ ಅಪಿ. ಭವದಿತಿ ಭವತ್ ಇತಿ ಭವೇತ್ ಇತಿ ಜಸ್ತ್ವ ಸಂಧಿ. ಭವೇತ್ ಇತಿ ಇಚ್ಛ ಜಸ್ತ್ವ ಆ್ಯಂಡ್ ಸವರ್ಣ ದೀರ್ಘ ಎರಡು ಸಂಧಿ ಇದೆ. ಸರ್ವೇ ಅತ್ರ ಸಂಭೂಯ ಸುಖಂ ವಸಂತು, ಎಲ್ಲರೂ ಸೇರಿಕೊಂಡು ಇಲ್ಲಿ ಸುಖವಾಗಿ ವಾಸವಾಗಿರಲಿ. ಪ್ರಿಯಂ ವದಂತು, ಪ್ರಿಯಂ ಆಚರಂತು, ಪ್ರೀತಿಪೂರ್ವಕವಾಗಿ ಮಾತನಾಡಲಿ, ಪರಸ್ಪರ ಜನರಲ್ಲಿ ಪ್ರೀತಿ ಇರಲಿ. ಪ್ರಿಯಂ ಆಚರಂತು, ನಮಗೆ ಪ್ರಿಯವಾದಂತಹ ಆಚರಣೆಗಳನ್ನು ನಾವು ಆಚರಿಸಬೇಕು, ಎಲ್ಲ ಕೆಲಸಗಳನ್ನು ಪ್ರೀತಿಯಿಂದ ಮಾಡಬೇಕು ಅಂತ. ನ ವಿಗ್ರಹೋ ವಾ ಕಲಹೋ ಭವೇತ್, ಯಾವುದೇ ಜಗಳ ಆಗಲಿ, ಕಲಹ ಅಂದರೆ ಹೊಡೆದಾಟ ಆಗಲಿ, ಜಗಳ ಆಗಲಿ, ನ ಸ್ಯಾತ್ ಇರಬಾರ್ದು. ಭಾರತಂ ನಂದನ ತುಲ್ಯ ರೂಪಂ, ಭಾರತವು ನಂದನವನದಂತೆ ಇರಬೇಕು ಅನ್ನೋದು ಅವರ ಆಸೆ. ಅಂದರೆ ಎಲ್ಲರೂ ಶಾಂತವಾಗಿ ಸುಖ ಸಮೃದ್ಧಿಯಿಂದ ವಾಸವಾಗಿರಲಿ, ಪ್ರೀತಿಯಿಂದ ವ್ಯವಹರಿಸಲಿ, ಒಬ್ಬರಿಗೊಬ್ಬರು ಸಹಾಯ ಮಾಡಲಿ, ಯಾವುದೇ ಜಗಳ ಹೊಡೆದಾಟ ಯಾವುದೂ ಇರಬಾರದು. ಭಾರತವು ನಂದನವನದಂತೆ ಇರಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಅವರ ಕಾವ್ಯಗಳಲ್ಲಿ ಈ ರೀತಿಯ ಶ್ಲೋಕಗಳನ್ನು ನಾವು ಕಾಣಬಹುದು. ಇದರಿಂದ ಅವರ ಸಮಾಜದ ಬಗ್ಗೆ ಅವರಿಗೆ ಎಷ್ಟು ಕಳಕಳಿ ಇತ್ತು, ದೇಶದ ಬಗ್ಗೆ ಎಷ್ಟು ದೇಶಭಕ್ತಿ ಇತ್ತು ಅಂತ ಗೊತ್ತಾಗುತ್ತೆ. ಶಿಷ್ಟಾಚಾರ ಸಂಪನ್ನಂ ವೈದುಷ್ಯ ಗುಣಭೂಷಿತಂ ಸುರಭಾರತೀ ಪರಿಚರ್ಯಾ ನಿರತಂ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯಂ ಸಂಸ್ಕೃತ ಭಾಷಾ ಭಾಷಿತಾರಃ ಸಂಸ್ಕೃತಾಭಿಮಾನಿನಶ್ಚ ಸರ್ವದಾ ಸ್ಮರಂತಿ. ಶಿಷ್ಟಾಚಾರ ಸಂಪನ್ನಂ, ಶಿಷ್ಟಾಚಾರದಿಂದ ಕೂಡಿರುವಂತಹ, ವೈದುಷ್ಯ ಗುಣಭೂಷಿತಂ ವಿದ್ವಾಂಸರಾದಂತಹ, ಸುರಭಾರತಿ ಪರಿಚರ್ಯಾ ನಿರತಂ, ಸುರಭಾರತಿ ಪರಿಚರ್ಯಾ ನಿರತಂ, ಸುರಭಾರತಿ ಅಂದರೆ ಸಂಸ್ಕೃತ ಭಾಷೆಯ ಸೇವೆಯಲ್ಲಿ ತೊಡಗಿದಂತಹ ಡಾಕ್ಟರ್ ಸತ್ಯವ್ರತಿ ಶಾಸ್ತ್ರಿ ಮಹೋದಯರನ್ನು ಸಂಸ್ಕೃತ ಭಾಷಾ ಭಾಷಿತಾರಃ, ಸಂಸ್ಕೃತ ಭಾಷೆಯನ್ನು ಮಾತನಾಡುವವರು, ಸಂಸ್ಕೃತ ಅಭಿಮಾನಿನಶ್ಚ, ಸಂಸ್ಕೃತ ಭಾಷೆಯ ಬಗ್ಗೆ ಗೌರವವನ್ನು ಹೊಂದಿರುವವರು, ಅಭಿಮಾನಿಗಳು, ಸರ್ವದಾ ಸ್ಮರಂತಿ, ಯಾವಾಗಲೂ ಅವರನ್ನು ನೆನಪಿಸಿಕೊಳ್ಳುತ್ತಾರೆ. ಇಲ್ಲಿ ವಿಶೇಷ ವ್ಯಾಕರಣ ಅಂತ ಸ್ವಲ್ಪ ಇದೆ. ಸಹ ಸಾಕಂ ಸಾರ್ಧಂ ಸಮಂ ಇತ್ಯಾದೀನಾಂ ಯೋಗೆ ಸಂಬಂಧ ಪದಂ ತೃತೀಯ ವಿಭಕ್ತ್ಯಂತಂ ಭವತಿ.
ಸಹ ಸಾಕಂ ಸಾರ್ಧಂ ಸಮಂ ಅಂದರೆ ವಿತ್ ಅಂತ ಅರ್ಥ, ಜೊತೆಗೆ ಅನ್ನೋ ಈ 4 ಪದಗಳನ್ನು ವಾಕ್ಯದಲ್ಲಿ ಉಪಯೋಗಿಸಿದಾಗ ಅದಕ್ಕೆ ಸಂಬಂಧಪಟ್ಟ ಪದ ತೃತೀಯ ವಿಭಕ್ತಿಯಿಂದ ಕೊನೆಯಾಗಿರುತ್ತೆ. ಮಾತೃಭಾಷೆಯ ಸಾರ್ಧಂ, ಇಲ್ಲಿ ಸಾರ್ಧಂ ಅಂತ ಬಂದಿರೋದ್ರಿಂದ ಮಾತೃಭಾಷೆಯ ಅಂತ ತೃತೀಯ ವಿಭಕ್ತಿ ಇದೆ. ಅದೇ ಥರ ಸಹ ಸಾಕಂ ಸಮಂ ಬಂದಲು ತೃತೀಯ ವಿಭಕ್ತಿ ಇರುತ್ತೆ. ಇವಾಗ ಮಿತ್ರೇಣ ಸಹ ಶಾಲಾಂ ಗಚ್ಚಾಮಿ ಅಂತ ಹೇಳ್ತೀವಿ, ಮಿತ್ರೇಣ ತೃತೀಯ ವಿಭಕ್ತಿ. ಆಮೇಲೆ ಸ್ಮ ಪ್ರಯೋಗೆ ವರ್ತಮಾನಕಾಲಿಕ ಲಟ್ಲಕಾರ ಭೂತಕಾಲಿಕ ಭವತಿ. ಸ್ಮ ಅನ್ನೋ ವರ್ಡನ್ನು ನಾವು ವಾಕ್ಯದಲ್ಲಿ ಉಪಯೋಗಿಸಿದಾಗ ಲಟ್ಲಕಾರ ಪ್ರೆಸೆಂಟ್ ಟೆನ್ಸ್ ಇರೋದು ಪಾಸ್ಟ್ ಟೆನ್ಸ್ ಮೀನಿಂಗನ್ನು ಕೊಡುತ್ತೆ. ಉದಾಹರಣೆ ಭವತಿ ಸ್ಮ, ಭವತಿ ಅಂದರೆ ಇರುತ್ತದೆ ಆಗುತ್ತದೆ ಅಂತ ಅರ್ಥ. ಭವತಿ ಸ್ಮ ಅಂದರೆ ಆಗುತ್ತಿತ್ತು, ಇರುತ್ತಿತ್ತು, ಇರುತ್ತಿದ್ದ, ಇದ್ದನು ಅನ್ನೋ ಅರ್ಥ ಬರುತ್ತೆ ಭವತಿ ಸ್ಮ ಅಂದರೆ. ಭವತಿ ಪ್ರೆಸೆಂಟ್ ಟೆನ್ಸು, ಭವತಿ ಸ್ಮ ಅಂದರೆ ಪಾಸ್ಟ್ ಟೆನ್ಸ್ ಭೂತಕಾಲ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ಅಭ್ಯಾಸ. ಏಕವಾಕ್ಯೇನ ಉತ್ತರಂ ಲಿಖತ. ಸಂಸ್ಕೃತ ಸಾಹಿತ್ಯ ಕ್ಷೇತ್ರೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತಃ ಕಃ. ಸಂಸ್ಕೃತ ಸಾಹಿತ್ಯ ಕ್ಷೇತ್ರದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು ಅಂದರೆ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯ ಅಂತ ಬರೀಬೇಕು, ಕಹ ಬದಲು. ಸತ್ಯವ್ರತ ಶಾಸ್ತ್ರಿ ಮಹಾಭಾಗಃ ಕದಾ ಕುತ್ರ ಅಜಾಯತ. ಸತ್ಯವ್ರತ ಶಾಸ್ತ್ರಿ ಮಹಾಭಾಗರು ಯಾವಾಗ ಎಲ್ಲಿ ಹುಟ್ಟಿದರು? ನೋಡಿ ಇಲ್ಲಿದೆ, ಕ್ರಿಸ್ತಶಕ 1930 ವರ್ಷೆ ಸೆಪ್ಟೆಂಬರ್ ಮಾಸಸ್ಯ 19 ದಿನಾಂಕೆ ಅವಿಭಾಜಿತ ಭಾರತಸ್ಯ ಲಾಹೋರ್ ನಗರೇ ಅಭವತ್. ಇದನ್ನು ಬರೀಬೇಕು. ಬಾಲ್ಯೆ ಶಾಸ್ತ್ರಿ ಮಹೋದಯಸ್ಯ ಗೃಹ ಪರಿಸರ ಕಥಂ ಆಸೀತ್. ಸಂಸ್ಕೃತಮಯ ಆಸೀತ್ ಅಂತ ಒಂದು ವರ್ಡ್ ಆನ್ಸರ್ ಇದು. ಬಾಲ್ಯದಲ್ಲಿ ಶಾಸ್ತ್ರಿ ಮಹೋದಯ ಮನೆಯ ವಾತಾವರಣ ಹೇಗಿತ್ತು ಅಂದರೆ ಸಂಸ್ಕೃತಮಯ ಆಸೀತ್. ಶಾಸ್ತ್ರಿ ಮಹೋದಯ MA ಪದವೀಂ ಕುತ್ರ ಪ್ರಾಪ್ತವಾನ್. ಶಾಸ್ತ್ರಿ ಮಹೋದಯರು MA ಪದವಿಯನ್ನು ಎಲ್ಲಿ ಪಡೆದರು? ಪಂಜಾಬ್ ವಿಶ್ವವಿದ್ಯಾಲಯೇ ಪ್ರಾಪ್ತವಾನ್ ಅಂತ ಬರೀಬೇಕು. ಪಂಜಾಬ್ ಯೂನಿವರ್ಸಿಟಿಯಿಂದ MA ಪದವಿಯನ್ನು ಪಡೆದರು. ರಿಕ್ತಸ್ಥಾನಂ ಪೂರಯತ. ಬಾಲಕ ಸತ್ಯವ್ರತಸ್ಯ ಹೃದಯೇ ಡ್ಯಾಶ್ ಪ್ರೀತಿರಜಾಯತ. ಸಂಸ್ಕೃತ ಭಾಷೆಯಾಂ ಪ್ರೀತಿರಜಾಯತ. ಸಾಹಿತ್ಯ ಕ್ಷೇತ್ರೇ ಸರ್ವಶ್ರೇಷ್ಠ ಪ್ರಶಸ್ತಿ ಡ್ಯಾಶ್ ಅಸ್ತಿ. ಸರ್ವಶ್ರೇಷ್ಠ ಪ್ರತಿ ಜ್ಞಾನಪೀಠ ಪ್ರಶಸ್ತಿ. ಸಂಸ್ಕೃತೇನೈವ ಡ್ಯಾಶ್ ಸುರಕ್ಷಿತ. ಸಂಸ್ಕೃತಿ ಅಪಿ ಸುರಕ್ಷಿತ. ಸಂಸ್ಕೃತಿರಪಿ ಅಂತ ಫಿಲಪ್ ಮಾಡಬೇಕು. ಸಂಯೋಜ್ಯ ಲಿಖತ. ಮಹಾಚಕ್ರಿ ಸಿರಿಂದೋ ರಾಜಕುಮಾರಿ, ರಾಜಕುಮಾರಿಯ ಹೆಸರು. ಜ್ಞಾನಪೀಠ ಪ್ರಶಸ್ತಿ ಸರ್ವಶ್ರೇಷ್ಠ ಪ್ರಶಸ್ತಿ. ಉಷಾಶಾಸ್ತ್ರಿ ಪತ್ನಿ, ಒಂದು ಸತ್ಯವ್ರತ ಶಾಸ್ತ್ರಿಗಳ ಹೆಂಡತಿಯ ಹೆಸರು. ಸಿಲ್ಪ್ಕಾರ್ನ್ ವಿಶ್ವವಿದ್ಯಾಲಯದ ಹೆಸರು, ಇದು ಯೂನಿವರ್ಸಿಟಿ. ಸಮೂಹೇತರ ಪದಂ ಚಿತ್ವಾ ಲಿಖತ. ಲಾಹೋರ್ ನಗರಂ, ಶ್ರೀನಗರಂ, ಜಮ್ಮು, ಕಾರ್ಗಿಲ್. ಇದು ಲಾಹೋರ್ ನಗರ ಬರೀಬೇಕು, ಯಾಕೆಂದರೆ ಇವಾಗ ಅದು ಪಾಕಿಸ್ತಾನದಲ್ಲಿದೆ, ಇದು 3 ಭಾರತದಲ್ಲಿ ಇದೆ. ಉಷಾಶಾಸ್ತ್ರಿ, ರಾಮರಕಿ, ಚಾರುದೇವ ಶಾಸ್ತ್ರಿ, ಮಹಾಚಕ್ರಿ ಸಿರಿಂದೋ. ಮಹಾಚಕ್ರಿ ಸಿರಿಂದೋ ಬರೀಬೇಕು. ಇದು 3 ಸಹ ಇವರು ಉಷಾಶಾಸ್ತ್ರಿ, ರಾಮರಕಿ, ಆಮೇಲೆ ಚಾರುದೇವ ಶಾಸ್ತ್ರಿ ಇವರೆಲ್ಲ ಸತ್ಯವ್ರತ ಶಾಸ್ತ್ರಿಯ ತಂದೆ ತಾಯಿ ಮತ್ತು ಹೆಂಡತಿಯ ಹೆಸರು. ಮಹಾಚಕ್ರಿ ಸಿರಿಂದೋ ಅಂದರೆ ಇಂಗ್ಲೆಂಡಿನ ರಾಜಕುಮಾರಿ. ರೇಖಾಂಕಿತ ಪದಂ ಅವಲಂಬ್ಯ ಪ್ರಶ್ನವಾಕ್ಯಂ ಕುರುತ. ಸಂಸ್ಕೃತ ಕವಿಷು ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮುಕುಟಮಣಿರಿವ ವಿರಾಜತೆ. ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಅಂಡರ್ಲೈನ್ ಮಾಡಿದರೆ ಕಹ. ಸಂಸ್ಕೃತ ಕವಿಷು ಕಹ ಮುಕುಟಮಣಿರಿವ ವಿರಾಜತೆ. ಕ್ರಿಸ್ತಶಕ 2009 ವರ್ಷೆ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯ ಜ್ಞಾನಪೀಠ ಪ್ರಶಸ್ತ್ಯ ಪುರಸ್ಕೃತಃ. ಕ್ರಿಸ್ತಶಕ ಇದನ್ನು ಅಂಡರ್ಲೈನ್ 2009 ಅನ್ನೋದನ್ನು ಅಂಡರ್ಲೈನ್ ಮಾಡಿದ್ದಾನೆ. ಅದಕ್ಕಾಗಿ ಕದಾ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯ ಜ್ಞಾನಪೀಠ ಪ್ರಶಸ್ತ್ಯ ಪುರಸ್ಕೃತಃ. ಕದಾ ಅಂತ ಬರೀಬೇಕು. ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯ ಸ್ವಜೀವನಮೇವ ಸಂಸ್ಕೃತಾಯ ಅರ್ಪಯತ್. ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯ ಸ್ವಜೀವನಮೇವ ಕಸ್ಮೈ ಅರ್ಪಯತ್. ಯಾವುದಕ್ಕೆ ಅರ್ಪಿಸಿದ್ದಾರೆ? ಕಸ್ಮೈ. ಅನ್ಯಲಿಂಗ ಪದಂ ಲಿಖತ. ರಾಜಕುಮಾರ ಅಂತ ಇದೆ, ರಾಜಕುಮಾರಿ ದೀರ್ಘ. ಮಹೋದಯ ಅಂತ ಇದೆ, ಮಹೋದಯ ಅಂತ ಬರೀಬೇಕು. ಪತ್ನಿ, ಪತ್ನಿ ಅಂದರೆ ಪತಿ ಅಂತ ಬರೀಬೇಕು. ವಿದ್ವಾನ್, ವಿದುಷಿ ದೀರ್ಘ. ಲಘೂತ್ತರಂ ಲಿಖತ. ಸಂಸ್ಕೃತ ಭಾಷಾ ವಿಷಯ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯಸ್ಯ ಆಶಯಃ ಕಃ. ಸಂಸ್ಕೃತ ಭಾಷಾ ವಿಷಯದಲ್ಲಿ ಸತ್ಯವ್ರತ ಶಾಸ್ತ್ರಿ ಮಹೋದಯರ ಆಶಯ ಏನಿತ್ತು ಅಂತ ನೋಡಿ ಇಲ್ಲಿದೆ. ಸತ್ಯವ್ರತ ಶಾಸ್ತ್ರಿ ಮಹೋದಯಸ್ಯ ಆಶಯ ಇಲ್ಲಿಂದ ಇಲ್ಲಿವರೆಗೆ ಬರೀಬೇಕು.
ಭವತು ಇತಿ ಇವರೇ ಬರಿಬೇಕು. ನೆಕ್ಸ್ಟ್, ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯೇನ ಪ್ರಾಪ್ತ ದೇಶೀಯ ಪ್ರಶಸ್ತಿಯ ಕಾಹ. ಅವರಿಗೆ ಸಿಕ್ಕಿದಂತಹ ದೇಶೀಯ ಪ್ರಶಸ್ತಿಗಳು ಯಾವ್ಯಾವುದು ಅಂತ ನೋಡಿ. ಇಲ್ಲಿ ಭಾರತೀಯ ಜ್ಞಾನಪೀಠ ಸಂಸ್ಥಾ, ಇಲ್ಲಿಂದ ಶುರು ಮಾಡಿ ನೀವು ಅಭಜಂತ ಇಲ್ಲಿವರೆಗೂ ಬರಿಬೇಕು. ಭಾರತೀಯ ಜ್ಞಾನಪೀಠ ಸಂಸ್ಥೆಯಿಂದ ಅಭಜಂತವರೆಗೆ ಬರಿಬೇಕು. ಯಥಾ ನಿರ್ದೇಶಂ ಲಿಖತ ಭವಾನೇವ ಸಂಸ್ಕೃತೇನ ಗ್ರಂಥಾನ್ ಲಿಖತು. ಅಂದರೆ ನೀವೇ ಸಂಸ್ಕೃತದಲ್ಲಿ ಪುಸ್ತಕಗಳನ್ನು ಬರೆಯಿರಿ ಅಂತ. ಕಹ ಪಾಠ ಜ್ಞಾನದೀಪ ಇತಿ ಪಾಠ. ಕಹ ಅವದತ್, ಯಾರು ಹೇಳಿದ್ದು ಅಂದರೆ ಇದು ಶೂಪಕ್ ಮಹಾಶಯ, ಅಲ್ಲಿ ಲೈಬ್ರರಿಯನ್ನು ಹೇಳಿದ್ದು. ಶೂಪಕ್ ಮಹಾಶಯ ಅವದತ್. ಕಮ್ ಅವದತ್ ಅಂದರೆ ಸತ್ಯವ್ರತ ಶಾಸ್ತ್ರಿ ಮಹೋದಯಂ ಅವದತ್. ಸಂಸ್ಕೃತೇನೈವ ಸಂಸ್ಕೃತಿರಪಿ ಸುರಕ್ಷಿತ. ಸಂಸ್ಕೃತದಿಂದಲೇ ಸಂಸ್ಕೃತಿಯು ಸುರಕ್ಷಿತವಾಗಿರುತ್ತೆ. ಕಹ ಪಾಠ ಜ್ಞಾನದೀಪ ಇತಿ ಪಾಠ. ಕಹ ಅವದತ್ ಅಂದರೆ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯ ಅವದತ್. ಕೇನ ಸಂಸ್ಕೃತಿ ಸುರಕ್ಷಿತ. ಸಂಸ್ಕೃತೇನ ಸಂಸ್ಕೃತಿ ಸುರಕ್ಷಿತ ಅಂತ ಬರಿಬೇಕು. ದಶಭಿಃ ವಾಕ್ಯೈ ಉತ್ತರಂ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಲಿಖತ. ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿ ಮಹೋದಯಸ್ಯ ಬಾಲ್ಯ ಜೀವನಂ ವಿವೃಣುತ. ಅವರ ಬಾಲ್ಯ ಜೀವನ ಹೇಗಿತ್ತು, ಅವರ ತಂದೆ ತಾಯಿ ಹೇಗಿದ್ದರು, ಅವರ ಮನೆ ವಾತಾವರಣ ಹೇಗಿತ್ತು, ಅವರು ಪ್ರಾಥಮಿಕ ಆರಂಭ ವಿದ್ಯಾಭ್ಯಾಸ ಎಲ್ಲಾಯಿತು, ಇವುಗಳನ್ನೆಲ್ಲ ಬರೀಬೇಕು. ಇಲ್ಲಿಗೆ ಈ ಪಾಠ ಮುಗಿದಿದೆ. ಮುಂದಿನ ಪಾಠದೊಂದಿಗೆ ಮತ್ತೆ ಸಿಗ್ತೀನಿ ನಾನು. ಯಾರ್ಯಾರು ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಈ ರೀತಿ ಈ ಪಾಠಗಳ ಸದುಪಯೋಗವನ್ನು ಪಡೆಯಿರಿ. ಎಲ್ಲರೂ ಉತ್ತಮ ಅಂಕಗಳನ್ನು ಗಳಿಸಿರಿ. ಶುಭಂ ಭವತು. ಧನ್ಯವಾದ.